ನಮ್ಮ ಗೌತಮಿ ಅವರು ಬರ್ಲಿ ಜೋರಾದ ಚಪ್ಪಾಳೆ. ಇವ್ರು ಹಾಡ್ತಿರೋ ಹಾಡು ಒಲಿದು ಬಾರಮ್ಮ ಒಲಿದು ಬಾರು. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಮಹಿಷಾಸುರನ ಕೊಂದು ಬೆಟ್ಟದ ಬೆಡಗಿ ನೀನು ಬಾರೆ ಬೆಟ್ಟದ ಬೆಡಗಿ ನೀನು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಕರಮುಗಿದು ಶರಣೆಂಬವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ. ಕರಮುಗಿದು ಶರಣೆಂಬವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ. ಮೈಸೂರು ಅರಸರ ಮನೆ ದೇವಿ ಚಾಮುಂಡಿ ಮೈಸೂರು ಅರಸರ ಮನೆ ದೇವಿ ಚಾಮುಂಡಿ. ಜಯಿಸುವವರ ಪಾಲಿಸಮ್ಮ ಚಾಮುಂಡಿ ಜಯಿಸುವವರ ಪಾಲಿಸಮ್ಮ ಚಾಮುಂಡಿ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಆಯಾ ಉಳ್ಳೋಳು ನೀನು ಚಾಮುಂಡಿ ಛಾಯಾ ಉಳ್ಳೋಳು ನೀನು ಚಾಮುಂಡಿ. ಆಯಾ ಉಳ್ಳೋಳು ನೀನು ಚಾಮುಂಡಿ ಛಾಯಾ ಉಳ್ಳೋಳು ನೀನು ಚಾಮುಂಡಿ. ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ. ದಯಮಾಡಿ ಒಲಿದು ನೀನು ಬಾರೆ ದಯಮಾಡಿ ಒಲಿದು ನೀನು ಬಾರೆ. ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಲ್ಲಲ್ಲೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಕ್ಕಯ್ಯ ಅಕ್ಕ ಬಾರ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರ ಚಾಮುಂಡಿ. ಅಕ್ಕಯ್ಯ ಅಕ್ಕ ಬಾರ ಚಾಮುಂಡಿ ಅಕ್ಕರೆಯ ಗೊಂಬೆ ಬಾರ ಚಾಮುಂಡಿ. ಮೈಸೂರು ಅರಸನ ಮನೆ ದೇವಿ ಚಾಮುಂಡಿ ಮೈಸೂರು ಅರಸನ ಮನೆ ದೇವಿ ಚಾಮುಂಡಿ. ಜಯಿಸುವವರ ಪಾಲಿಸಮ್ಮ ಚಾಮುಂಡಿ ಜಯಿಸುವವರ ಪಾಲಿಸಮ್ಮ ಚಾಮುಂಡಿ.
ಆ್ಯಕ್ಚುಲಿ ಮ್ಯಾಮ್ ಈ ಹಾಡಿಗೆ ಎಲ್ಲರೂ ಬ್ಯಾಕ್ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ಐ ಗಾಟ್ ಟು ಸಿ ಇಟ್ ಅಮೇಝಿಂಗ್, ಏನು ಎನರ್ಜಿ, ಎಲ್ಲರೂ ಇಡೀ ಟೀಮ್ ಡ್ಯಾನ್ಸ್ ಮಾಡಿದೆ. ವೆರಿ ಗುಡ್. ಗೌತಮಿ, ಖುಷಿ ಆಯ್ತಾ? ಟೆನ್ಷನ್ ಇದೆ ಮ್ಯಾಮ್. ಟೆನ್ಷನ್ ಇದೆಯಾ? ಓಕೆ. ಅರ್ಚನಾ ಮ್ಯಾಮ್, ಟೆನ್ಷನ್ನ ದೂರ ಮಾಡ್ತೀರಾ? ಇಲ್ಲ, ಇನ್ನೊಂದು ಸ್ವಲ್ಪ ಟೆನ್ಷನ್ ಕೊಡ್ತೀನಿ. ಎಲ್ಲರನ್ನೂ ಹುಚ್ಚೆದ್ದು ಕುಣಿಸಿದ್ರಿ. ವೆರಿ ಪವರ್ಫುಲ್ ಸಿಂಗಿಂಗ್. ಶ್ರುತಿ ಮಾತ್ರ ಶಾರ್ಪ್. ನೀವು ಅದನ್ನು ಯಾವತ್ತು ಕರೆಕ್ಟ್ ಮಾಡ್ಕೋತೀರಿ? ಒಂಚೂರು ಡೇಟ್ ಕೊಟ್ಬಿಡಿ. ಡೇ ಬೈ ಡೇ ಖಂಡಿತ ಪ್ರಾಕ್ಟೀಸ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೋತೀನಿ. ಎಷ್ಟು ಒಳ್ಳೆ ಗಾಯಕಿ, ಶ್ರುತಿ ತಪ್ಪಿ ಹಾಡಿದರೆ ಬೇಜಾರಾಗುತ್ತೆ. ಸುಮಾರು ಕಡೆ ಅಂದರೆ ಪಂಚಮ ಎಲ್ಲೆಲ್ಲಿ ಹೋಗಿ ಲ್ಯಾಂಡ್ ಆಗ್ತಿತ್ತು ಅಲ್ಲೆಲ್ಲ ನೀವು ಆಲ್ಮೋಸ್ಟ್ ದೈವದ ತನಕ ಹೋಗ್ತಾಯಿದ್ರಿ. ಪಾ ಅಂತಿದ್ರೆ ನೀವು ಪಾ ಅಂದ್ಬಿಟ್ಟು ದಾ ತನಕ ಹೋಗಿದ್ದೀರ. ಪಾ ಇದ್ದಿದ್ದು ದಾ ಆಗಿದೆ. ಸೊ ಒಂದು ಮನೆ ಏನಿಲ್ಲ, ನೀವು ವಾಯ್ಸ್ ಥ್ರೋ ಮಾಡ್ತೀರಲ್ಲ ಆವಾಗ ಸ್ವಲ್ಪ ವಾಲ್ಯೂಮನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಥ್ರೋ ಮಾಡಿದಾಗ ಈ ತುಂಬ ಜನಕ್ಕೆ ಶಾರ್ಪ್ ಹೋಗೋ ಟೆಂಡೆನ್ಸಿ ಇರುತ್ತೆ. ಸೊ ಥ್ರೋ ಮಾಡುವಾಗ ನೀವು ಕಂಟ್ರೋಲ್ಡ್ ಸಿಂಗಿಂಗಲ್ಲಿ ಇರಬೇಕು. ಆ ಎನರ್ಜಿಲಿ ಶ್ರುತಿ ಹೋಗಬಾರ್ದಷ್ಟೆ. ಅದನ್ನೊಂದು ನಿಮಗೂ ಗೊತ್ತಾಯಿತು ಲಾಸ್ಟ್ ಆಲಾಪ್ ಮಾಡುವಾಗ ನೀವೇ ಹಿಂಗೆ ಅಂದ್ರಿ ತಾನೇ. ನೀವು ಶ್ರುತಿ ತಪ್ಪಿರೋದು ನಿಮಗೆ ಗೊತ್ತಾಗ್ತಿದ್ರೆ ತುಂಬ ಒಳ್ಳೆಯದು. ಅದನ್ನು ಅವಾಗ ಇಂಪ್ರೂವ್ ಮಾಡ್ಕೊಳಕ್ಕಾಗತ್ತೆ. ನಾವು ಶ್ರುತಿ ತಪ್ಪಿದ್ದು ನಮಗೇ ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಇಂಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಇನ್ನು ಸ್ಕೋಪ್ ಇಲ್ಲ ಅಂತ ಅರ್ಥ ಆಯಿತಾ. ಸೊ ಅದ್ಭುತವಾದ ಧ್ವನಿ, ಅದ್ಭುತವಾದ ಗಾಯನ ಶೈಲಿ. ಶ್ರುತಿ ಮಾತ್ರ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಗೌತಮಿ ಅವರೇ, ಸಿಕ್ಕಜಾಲ ಹತ್ರ ಉತ್ನಳ್ಳಿ ಬೆಟ್ಟ ಇದೆಯಲ್ಲ, ಹೌದು ಸರ್. ಅಲ್ಲಿ ಒಂದು ದೇವರಿದೆ, ಉತ್ನಳ್ಳಿ ಮಾರಮ್ಮ ಅಲ್ಲ? ಅಕ್ಕಯ್ಯಮ್ಮ ಸರ್. ಹಾಂ, ಅಕ್ಕಯ್ಯಮ್ಮ, ಉತ್ನಳ್ಳಿ ಅಕ್ಕಯ್ಯಮ್ಮ. ಚಾಮುಂಡಿ ತಾಯಿನ ಧರೆಗಿಳಿಸಿಬಿಟ್ಟು ಇಲ್ಲಿ ಸ್ಟೇಜ್ವರೆಗೂ ಕರ್ಕೊಂಬಂದ್ಬಿಟ್ರಿ. ಪವರ್ಫುಲ್ ಸಿಂಗಿಂಗ್ ಅಮ್ಮ ಇವತ್ತು ನಿಮ್ಮದು. ಥ್ಯಾಂಕ್ ಯು ಸೊ ಮಚ್. ಬೆಸ್ಟ್ ಕಾಂಪ್ಲಿಮೆಂಟ್ಸ್ ನನ್ನ ಕಡೆಯಿಂದ. ಯಾಕಂದರೆ ಎಲ್ಲ ಸಂಗತಿಗಳನ್ನು ಶ್ರುತಿ ತಪ್ಪಿ ಇರ್ತಕ್ಕಂಥದ್ದು ಮೇಡಮ್ ಹೇಳಿದ್ದಾರೆ. ಅದಲ್ಲದೆ ಸಾಹಿತ್ಯನ ಎಲ್ಲಿ ತಪ್ಪಾಗಿ ಆಡದೆ ಪರಿಪಕ್ವವಾಗಿ ನೀವು ಇವತ್ತು ಪ್ರೆಸೆಂಟ್ ಮಾಡಿದಿರಿ. ಶುಭಾಶಯಗಳು ನನ್ನ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ನಾಡದೇವತೆ, ಶಕ್ತಿ ದೇವತೆ ಚಾಮುಂಡಮ್ಮನ ಕುರಿತು ಹಾಡಬೇಕಂದ್ರೆ ಭಾಳ ಶಕ್ತಿನೂ ಬೇಕು. ಮತ್ತು ಆ ಹಾಡು ಆಡ್ತಿದ್ದಂಗೆ ಗೊತ್ತಿಲ್ಲದೆ ನಾವೆಲ್ಲರೂ ಕುಣಿಯೋಕ್ಕೆ ಶುರು ಮಾಡ್ತೀವಿ. ಅದು ಆ ದೇವತೆಯ ಶಕ್ತಿ ಮತ್ತು ಆ ಹಾಡಿನ ಶಕ್ತಿ. ಅದಕ್ಕೆ ನಿಮಗೂ ಶಕ್ತಿ ಬೇಕು, ಆ ಎನರ್ಜಿ ಬೇಕು. ನನಗನ್ಸುತ್ತೆ ನೀವು ಲಾಸ್ಟಲ್ಲಿ ಆಲಾಪ್ ಮಾಡದೆ ಆ ಉಸಿರು ಸಾಲ್ತಾ ಇರಲಿಲ್ಲ, ನಿಮಗೆ ಎನರ್ಜಿ ಕಳ್ಕೊಂಡಿದ್ರಿ. ಚಾಮುಂಡಿ ಅಮ್ಮ, ಒಲಿದು ನಲಿದು ಕುಣಿದು ಬಾ. ಕಾಂಪಿಟೇಷನ್ಗೆ ಬಂದಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ಬಿಡ್ಬೇಕು. ಅವಾಗ ಆಗಲ್ಲ ಅಂದಾಗ ಅದನ್ನು ಡ್ರಾಪ್ ಮಾಡಿಬಿಡೋದು ಬೆಸ್ಟು ಅಲ್ವಾ. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಚೂರು ಎಡಬಿದ್ರೆ ಅಲ್ವಾ ಅದು ಸ್ವಲ್ಪ. ಆಮೇಲೆ ಸಾಹಿತ್ಯ ಕೂಡ ಒಂದು ಕಡೆ ಮರೆತ್ರಿ ಅಲ್ವಾ. ಅಕ್ಕ ಪಿರಿಯ ಪಟ್ಟಣದವಳೆ ನೆನಪಾಯ್ತಾ? ಆಯ್ತು ಸರ್. ಹೇಳಿ ಅದು. ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ, ಅಕ್ಕರಿಯ ಬೊಂಬೆ ಬಾರೆ ಚಾಮುಂಡಿ, ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳೆ, ಅಕ್ಕ ಹಿರಿದೇವತೆ ಪಿರಿಯ ಪಟ್ಟಣದವಳೆ, ಚಿಕ್ಕ ತಂಗ್ಯವ್ವ ನೀನು ಬಾರೆ. ಹೌದು, ಚಿಕ್ಕ ತಂಗ್ಯವ್ವ ನೀನು ಬಾರೆ. ಸಾಹಿತ್ಯ ಕೂಡ ಮರಿಬಾರ್ದು. ಆಗ್ಲಿಮ್ಮ, ಒಳ್ಳೆಯದು. ಅಷ್ಟೇ ಅಲ್ಲ, ಕಡೆಗೆ ನೀವು ಒಂದು ಇದು ಕೊಟ್ಟಿರಲ್ಲ, ಎಷ್ಟು ಚಂದ ಆಯ್ತಮ್ಮ ಅದು. ಏನು ಬಾಯಲ್ಲಿ ಇದು ಮಾಡಿದ್ರು, ಇನ್ನೊಂದು ಸಾರಿ ಮಾಡಿ. ಅದು ಅಪರೂಪ, ಅದು ಎಲ್ಲರ ಕಡೆಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಅದು ಖುಷಿ ಕೊಡ್ತು. ಅದೊಂದು ಕಡೆಯಲ್ಲಿ ಆ ದೇವರಿಗೆ ಒಂದು ಮೈ ದುಂಬಿದಾಗ ಅದು ಆ ಒಂದು ಜನ ಅಲ್ಲಿ ಕೊಡ್ತಕ್ಕಂಥ ಒಂದು ಶಕ್ತಿ, ಅದು ಚೆನ್ನಾಗಿರಲಿ. ಥ್ಯಾಂಕ್ ಯು ಸರ್. ಗೌತಮಿ, ನನಗೆ ಗೊತ್ತಾಯಿತು ಇವತ್ತು ಫುಲ್ ಹುಮ್ಮಸ್ಸಿನಿಂದ ಹಾಡಿದ್ದೀರಿ ಅಂತ. ಗೌತಮಿ ಅವರ ಹಸ್ಬೆಂಡ್ ಹಾಗೆ ಅವರ ಮಗಳು ಯುಗಾದಿ ಬಂದಿದ್ದಾರೆ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಯ್ ಯುಗಾದಿ, ಇಷ್ಟ ಆಯ್ತಾ ಮಮ್ಮಿ ಹಾಡಿದ್ದು? ಸೂಪರ್. ಓಕೆ, ಯುಗಾದಿ ಹಿಂದೆ ಇನ್ಯಾವ್ದಾರ ಹಬ್ಬ ಬಂತ? ಬಂದಿಲ್ಲ, ಇದೊಂದೇ ಹಬ್ಬನಾ? ವೆರಿ ಸ್ಮಾರ್ಟ್. ಐ ಲೈಕ್ ದ ವೇ ಯು ಆಸ್ಕ್ಡ್. ಯುಗಾದಿ ಒಂದೇ ಮಾಡ್ಕೊಂಡು ಸುಮ್ಮನೆ ಇದ್ಬಿಡೋದ? ಇನ್ನು ಬೇರೆ ಏನು ಹಬ್ಬ ಮಾಡಲ್ವಾ ಅಂತ.
ಆ್ಯಕ್ಚುಲಿ ನಾನು ನಮ್ಮ ಮನೆಯವ್ರ ಬಗ್ಗೆ ಒಂದು 2 ಮಾತು ಹೇಳಬೇಕು. ಹೇಳಿ ಹೇಳಿ. ಎಲ್ಲರೂ ಯಜಮಾನ್ರನ್ನ ಗಂಡ ಅಂತಾನೆ ಅನ್ಕೋತಾರೆ, ಗೆಳೆಯ ಅಂತಾನು ಅನ್ಕೋತಾರೆ, ಆದರೆ ನನ್ನ ತಾಯಿ ಅಂತ ಅನ್ಕೊಳ್ತೀನಿ ಅವ್ರನ್ನ. ವೆರಿ ಸ್ವೀಟ್. ತುಂಬ ಸಹಾಯ ಮಾಡ್ತಾರೆ ನನಗೆ, ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಒಂಚೂರು ಸ್ಟ್ರೈನ್ ಆಗಿದೆ ಪ್ರಾಕ್ಟೀಸ್ಗೂ ಅಷ್ಟೇ ತುಂಬ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನೇ ಮಾತಾಡ್ತೀನಿ, ಕೋಪ ಬಂದುಬಿಟ್ರೆ ನಾನೇ ಏನಾದರೂ ಒಂದು ಹೇಳ್ತೀನಿ. ತುಂಬ ಕಾಮಾಗಿ ತುಂಬ ತಾಳ್ಮೆಯಿಂದ ಪ್ರತಿಯೊಂದು ತಿದ್ದುತ್ತಾರೆ. ಸೊ ನನಗವರು ನನ್ನ ತಾಯಿಯ ಸ್ವರೂಪ, ನನ್ನ 2ನೇ ತಾಯಿ ಅವರು. ಥ್ಯಾಂಕ್ ಯು. ಕನ್ನಡ ತಾಯಿ, ನಮ್ಮ ಕರ್ನಾಟಕದ ಅಧಿದೇವತೆ ತಾಯಿ ಚಾಮುಂಡಮ್ಮ ನಿಮ್ಮ ಇಡೀ ಕುಟುಂಬವನ್ನ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿ ಸದಾಕಾಲ ಯುಗಾದಿ ಮಾಡೋ ಥರ ಇರಲಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್.